ಬಿಗ್ ಬಾಸ್ ಹೋಗ್ತಾರಾ? ಇಲ್ಲ, ಹೇಳಿ 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 ನನ್ ತಲೆ ಕೆಟ್ಟಬಿಟ್ಟೈತೆ. ಅಕಸ್ಮಾತ್ ಬಂದಿದ್ದ ಆಫರು ಇಲ್ವಾ? ಹೋದ ವರ್ಷವರೆಗೂ ಆಸ್ ಐ ಸೆಡ್ ನಂಗೆ ಜಗಪ್ಪ ಅವರಿಗೆ ಪರಮ್ ಸರ್ ಇರೋವರೆಗೂ ಪ್ರತಿ ವರ್ಷ ಬರ್ತಿತ್ತು. ಆಮೇಲೆ OTT ಪ್ಲಾಟ್ಫಾರ್ಮ್ಗೂ ಕೂಡ ಬಂದಿತ್ತು. ಆಮೇಲೆ ಸೆಲೆಬ್ರಿಟಿ ಶೋ ಅಂತ ಒಂದು ಅದಕ್ಕೂ ಬಂದಿತ್ತು. ಬಟ್ ಅವ್ರು ಹೋಗಿರಲಿಲ್ಲ ಬಿಕಾಸ್ ಆ ಟೈಮಿಗೆ ಕರೆಕ್ಟಾಗಿ ಸಿನಿಮಾ ಅದು ಇದು ಅಂತ ಬ್ಯುಸಿ ಇದ್ರು. ಅಲ್ಲಿ ಗಿಚ್ಚಿಗಿರಿ ಮಜಾ ಭಾರತ ಅಂತ ಬ್ಯುಸಿ ಇದ್ವಿ. ಸೊ ಈ ಸತಿ ಕಾಲ್ ಬಂದಿಲ್ಲ ಅಂತ ಅಂದರು ಅವರು. ಈ ಸತಿ ನನಗೂ ಏನೂ ಬಂದಿಲ್ಲ. ಸೊ ಹಾಗಾಗಿ ಇಬ್ಬರು ಹೋಗ್ತಲ್ಲ. ಓಕೆ, ಅಕಸ್ಮಾತ್ ಏನಾದರೂ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಬಂದಾಗ ಸುಸ್ಮಿತ್ ಅವರು ಡಿಸಿಷನ್ ಹೇಗಿರುತ್ತೆ? ವೈಲ್ಡ್ ಕಾರ್ಡ್ ಎಂಟ್ರಿ ನಾಟ್ ಓಕೆ ಫಾರ್ ಮಿ. ವೈಲ್ಡ್ ಕಾರ್ಡ್ ಎಂಟ್ರಿ ಅಷ್ಟು ಓಕೆ ಇಲ್ಲ ನನಗೆ. ಬಿಕಾಸ್ ಗೆಲ್ಲೋವಂಥ ಚಾನ್ಸಸ್ ಕಡಿಮೆ ಇರುತ್ತೆ, ಮತ್ತು ಇರೋದೇ ಇಲ್ಲ, ಆಪ್ಷನ್ನೇ ಇಲ್ಲ. ಫಸ್ಟ್ ಡೇಯಿಂದ ಎಲ್ಲರೂ ಅರ್ಥ ಮಾಡಿಕೊಂಡು ಆ ಒಂದು ಜರ್ನಿ ಇದೆಯಲ್ಲ, ಅದು ಸೂಪರು. ಓಕೆ, ಆಮೇಲೆ ನಾನು ಸುದೀಪ್ ಸರ್ನ ಮೀಟ್ ಮಾಡಿದೆ, ಅವ್ರಿಗೆ ನಮಸ್ಕಾರ ಮಾಡಿದೆ ಒಳಗೆ ಹೋಗ್ಬಿಡ್ತೀನ. ವೈಲ್ಡ್ ಕಾರ್ಡ್ ಎಂಟ್ರಿಲಿ ಅಷ್ಟು ಫ್ರೀಯಾಗಿ ಓಪನ್ ಆಗಿ ಮಾತಾಡೋಕ್ಕಾಗಲ್ಲ. ಓಕೆ, ಏನಂತಂದರೆ ಇವಾಗ ಹೊಸ ಅಧ್ಯಾಯ. ಓಕೆ, ಇದರಲ್ಲಿ ಏನು ಅಕಸ್ಮಾತಾಗಿ ಇನ್ನೂ ಟೈಮ್ ಇದೆ, ಇನ್ನೂ 2-3 ಡೇಸ್ ಇದೆ ಇನ್ನು. ಹಾಂ, ಸೊ ಕಾಲ್ ಬಂತು ಅಂತಂದರೆ ಸುಷ್ಮಾ ಅವ್ರಿಗೆ ರಿಯಾಕ್ಷನ್ ಆಗಲಿ ಡಿಸಿಷನ್ ಆಗಲಿ ಏನಿರುತ್ತೆ? ಫಸ್ಟ್ ಶಾಕ್ ಆಗುತ್ತೆ. ಓಕೆ, ಆಮೇಲೆ ಯಪ್ಪ ಬೇಡಪ್ಪ ಅನ್ಸುತ್ತೆ. ಏಕೆಂದರೆ ಭಯ ಇದ್ದೇ ಇರುತ್ತೆ. ಅದಕ್ಕೆ ಪ್ರಿಪೇರ್ ಆಗಬೇಕು. ಸುಮ್ಮನೆ ಹೋಗೋಕ್ಕಾಗಲ್ಲ. ಮತ್ತು ಅಷ್ಟು ಬೇಗನೂ ಹೋಗೋಕ್ಕಾಗಲ್ಲ. ಸಡನ್ನಾಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ಬಿಡೋಣ. ಇಟ್ಸ್ ನಾಟ್ ಎ ಟ್ರಿಪ್, ಇಟ್ಸ್ ಅ ಲೈಫ್ ಟೈಮ್ ಮೆಮೊರಿ. ಸೊ ಅದನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಪ್ರತಿದಿನವೂ ಶಾರ್ಟಾಗೇ ಇರಬೇಕು. ಸೊ ಒಳಗಡೆ ಹೋದ್ರೆ ಇದೇ ಕಾಮಿಡಿ ಆಗಿರ್ತಾರ ಇಲ್ಲ ಸೀರಿಯಸ್ ಆಗ್ತಾರ ಹೇಗೆ? ಅದನ್ನ ಈಗಲೇ ಹೇಳ್ಬಿಟ್ರೆ ಮತ್ತೆ ನಾನು ಯಾಕೆ ಒಳಗೆ ಕಳಿಸ್ಬೇಕು? ನಾನು ಎಲ್ಲ ಹೇಳ್ಬಿಡ್ತೀನಿ ಇಲ್ಲೇ. ಓಕೆ, ಇಲ್ಲೇ ಹೇಳ್ಬಿಡ್ತೀರಾ? ಸೊ ಆಯ್ತು, ಈಗ ಒಂದು ಸಿಚುವೇಶನ್ ಅಲ್ಲಿ ಸೊ ಡಿ ಬಾಸ್ ಅವರು ಒಳಗಡೆ ಇದ್ದಾರೆ, ನಿಮ್ಮ ಒಂದು ರಿಯಾಕ್ಷನ್ ಏನು? ಜೈ ಡಿ ಬಾಸ್ ಸೂಪರ್. ಅಷ್ಟೇ. ನಿಮ್ದು ಫೇವರೇಟ್ ಸೀಸನ್ 10, ಆಮೇಲೆ 8 ಮಂಜಣ್ಣ ಹೋಗಿದ್ರಲ್ಲ ಆ ಸೀಸನು, ಮತ್ತು ಈಗ 10. ಫೇವ್ರೆಟ್ ಕಂಟೆಸ್ಟೆಂಟ್ ಅನ್ನೋದಕ್ಕಿಂತ ಕಾರ್ತಿಕ್ ಮಹೇಶ್ ಫ್ರೆಂಡೇ ಮುಂಚೆಯಿಂದನೂ. ಸಂಗೀತ ಮಾಮು ಫ್ರೆಂಡೇ. ಸೊ ಎಲ್ಲರೂ ಫ್ರೆಂಡೇ ಇರೋದ್ರಿಂದ ಯಾರನ್ನ ಬಿಡೋದು ಯಾರನ್ನ ಎಲ್ಲರೂ ಇಷ್ಟನೇ. ಅವ್ರು ಒಳಗೆ ಹೋದವ್ರು ಎಲ್ಲರೂ ಇಷ್ಟ ಆಗ್ತಾರೆ. ಬಿಕಾಸ್ ಸೆಲೆಕ್ಟಿವ್ ಮಾಡಿನೇ ಹೋಗೋದಲ್ವಾ. ಸೊ ಎಲ್ಲರೂ ಇಷ್ಟ ಆಗ್ತಾರೆ. ಎಷ್ಟು ಪ್ರಕಾರ ಇಷ್ಟ ಯಾರ್ಯಾರು ಹೋಗ್ಬೋದು? ಅದೇ ನಾನೊಂಚೂರು ರೀಲ್ಸ್ ಅವ್ರದ್ದೆಲ್ಲ ಟ್ರೋಲ್ ನೋಡಿದೆ ಕಣೋ, ಬೇಜಾರಾಗೋಯ್ತು ಕಣೋ. ಅವ್ರು ಹೋಗಬಾರ್ದು ಅಂತ ಅಲ್ಲ, ನಮ್ಮವ್ರು ಹೆಂಗೆ ಅವ್ರ ಜೊತೆ ಜಲ್ಲಾಗ್ತಾರೆ ಅನ್ನೋದು ಹಂಗೆ ಒಂದು ಸ್ವಲ್ಪ ಆ ವಿಷಯಕ್ಕೆ ಏನಾದರೂ ಜಗಳ ಗಿಗ್ಲ ಆಗಿ ಪಾಪ ಸುಮ್ಮನೆ ಇವ್ರಿಗೇನಾದರೂ ಮಾಡಿರೋ ಹೆಸರಲ್ಲಿ ಏನಾದರೂ ಎಫೆಕ್ಟ್ ಆಗುತ್ತಾ ಅಂತ ಸ್ವಲ್ಪ ಭಯ ಅಷ್ಟೇ. ಬಿಟ್ಟರೆ ಹೋಗ್ಬಾರ್ದು ಅಂತೇನಿಲ್ಲ, ಎಲ್ರಿಗೂ ಅವಕಾಶ. ಅಫ್ಕೋರ್ಸ್ OTT ಪ್ಲಾಟ್ಫಾರ್ಮಲ್ಲೆಲ್ಲ ಎಲ್ರಿಗೂ ಹೋಗಿರಲಿಲ್ವಾ, ಮತ್ತು ನಾವೆಲ್ಲ ಅವ್ರ ಜೊತೆ ಎಲ್ಲ ರೀಲ್ಸ್ ಮಾಡ್ತಿರ್ತೀವಿ. ನಾವು ಎಲ್ಲಾದರೂ ಸಿಕ್ಕಾಗ ಡೆಫಿನೆಟ್ಲಿ ಮಾತಾಡಿಸ್ತೀವಿ. ಬಟ್ ಅವ್ರು ಹೋಗಬಾರ್ದು ಅನ್ನೋದಕ್ಕಿಂತ ಆ ಜೆಲ್ ಹೆಂಗಾಗತ್ತೆ ಅಂತ ನೋಡೋಕ್ಕೆ ಕ್ಯೂರಿಯಾಸಿಟಿ ಒಂದು, ಇನ್ನೊಂದು ಭಯ. ಪಾಪ ಎಲ್ಲಿ ಏನು ಜಗಳ ಮಾಡ್ಕೊಬಿಡ್ತಾರೋ ಅಂತ ಅಷ್ಟೇ. ಬಟ್ ಈ ಸಲ ಹಂಗೆ ಇದೆ. ನಾನು ನೋಡಿರೋ ಪ್ರಕಾರ ಹಾಗೆ ಇದೆ. ನಾನು ಅದಕ್ಕೆ ಈ ಸತಿದು ಒಂದು ಸ್ವಲ್ಪ ಭಯ ಪಡ್ತಾರೆ. ಬಿಕಾಸ್ ಹಾಗೆ ಜುಗಲ್